ಫೋನ್ ಪೇ ನಲ್ಲಿ ಎಟಿಎಂ ಕಾರ್ಡ್ ಅವಶ್ಯಕತೆ ಇಲ್ಲ. ನೋಡ್ತಿರ್ಬೋದು, ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ ಸೆಲೆಕ್ಟ್ ಆಗುತ್ತೆ. ಆಧಾರ್ ಕಾರ್ಡ್ ಮತ್ತೆ ಫೋನ್ ಪೇ ಲಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ್ರಿ ಅಂತಂದ್ರೆ ಅಕೌಂಟ್ ಆಡ್ ಆಗಿ ನೀವು ಯಾರು ಬೇಕಾದ್ರೂ ಅಮೌಂಟ್ ಕಳಿಸಬಹುದು, ಯಾರು ಬೇಕಾದ್ರೂ ನಿಮಗೂ ಕೂಡ ಅಮೌಂಟ್ ಅನ್ನ ಕಳಿಸಬಹುದು. ಸೊ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಮಾಡಬೇಕಾಗಿರೋದೇನಂತಂದ್ರೆ ನಿಮ್ಮ ಒಂದು ಫೋನ್ ಪೇ ಅಪ್ಲಿಕೇಶನ್ ಅನ್ನ ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಲ್ವಾ, ಈ ಒಂದು ಫೋನ್ ಪೇ ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಅಥವಾ ಈ ಒಂದು ಐ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ, ಈ ಒಂದು ಅನ್ಇನ್ಸ್ಟಾಲ್ ಬಟನ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ಅಪ್ಲಿಕೇಶನ್ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಅನ್ಇನ್ಸ್ಟಾಲ್ ಆಗುತ್ತೆ. ಅನ್ಇನ್ಸ್ಟಾಲ್ ಆಗಿದ ನಂತರ ಯೂಟ್ಯೂಬ್ ನ ಓಪನ್ ಮಾಡಬೇಕಾಗುತ್ತೆ. ಯೂಟ್ಯೂಬ್ ನಲ್ಲಿ ನನ್ನ ಒಂದು ವಿಡಿಯೋನ ನೋಡ್ತಾ ಇರ್ತೀರಲ್ವಾ, ಅಂದ್ರೆ ನಾವು ಎಟಿಎಂ ಕಾರ್ಡ್ ನ ಯೂಸ್ ಮಾಡಿ ಯಾವ ರೀತಿ ಎಟಿಎಂ ಕಾರ್ಡ್ ಇಲ್ಲದೇ ಆಧಾರ್ ಕಾರ್ಡ್ ನ ಯೂಸ್ ಮಾಡಿ ಯಾವ ರೀತಿ ಅಕೌಂಟ್ ನ ಕ್ರಿಯೇಟ್ ಮಾಡಬೇಕು ಅಂತ ನೋಡ್ತಾ ಇರ್ತೀವಲ್ವಾ. ಸೊ ಈ ವಿಡಿಯೋ ನೋಡ್ತಿರುವಂತ ಟೈಮ್ ಅಲ್ಲಿ ಇಲ್ಲಿ ಟೈಟಲ್ ಇರುತ್ತೆ, ಈ ಒಂದು ಟೆಕ್ಸ್ಟ್ ಇರುತ್ತೆ ನೋಡಿ. ಈ ಒಂದು ಟೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡಿ. ಈ ಒಂದು ಟೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಫೋನ್ ಪೇ ಲಿಂಕ್ ಕೊಟ್ಟಿರ್ತೀನಿ, ಅಪ್ಡೇಟೆಡ್ ವರ್ಷನ್, ನ್ಯೂ ವರ್ಷನ್ ಆಗಿರುತ್ತೆ, ಲೇಟೆಸ್ಟ್ ವರ್ಷನ್. ಸೊ ನೀವೇನ್ ಮಾಡ್ಬೇಕಾಗುತ್ತೆ, ಈ ಒಂದು ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ರಿಡೈರೆಕ್ಟ್ ಆಗಿ ಈ ಒಂದು ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಪ್ಲೇ ಸ್ಟೋರ್ ಓಪನ್ ಆಗಿದ ನಂತರ ಇಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ, ನೀವು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವೇನಾದ್ರೂ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದು ಓಪನ್ ಮಾಡಿದ್ರೆ ವರ್ಕ್ ಆಗೋದಿಲ್ಲ ಆಧಾರ್ ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡೋದಕ್ಕೆ. ಸೊ ನನ್ನ ಒಂದು ಲಿಂಕ್ ಮುಖಾಂತರ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನ್ಯೂ ವರ್ಷನ್ ಆಗಿರುತ್ತೆ. ಸೊ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂತ ನಂಬರ್ ಮತ್ತೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇರುವಂತಹ ಸಿಮ್ ಎರಡೂ ಕೂಡ ಒಂದೇ ಆಗಿರ್ಬೇಕಾಗುತ್ತೆ. ಆ ಒಂದು ನಂಬರ್ ಅನ್ನ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಎಂಟರ್ ಮಾಡ್ಕೊಬೇಕಾಗುತ್ತೆ. ನೋಡ್ತಿರ್ಬೋದು, ನಂಬರ್ ಅನ್ನ ಎಂಟರ್ ಮಾಡಿದೀನಿ, ನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂತಾ ಇದ್ದೀನಿ. ನಂತರ OTP ಬರುತ್ತೆ, OTP ಬಂದಿಲ್ಲ ಅಂದ್ರೆ ಫರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ವಿತ್ OTP ಅಂತ ಇರುತ್ತೆ, ಇಲ್ಲಿ ಟ್ಯಾಪ್ ಮಾಡಿದ್ರೆ ಅಂದ್ರೆ 5 ಡಿಜಿಟ್ OTP ಬರುತ್ತೆ, ಅದು ತಗೊಳುತ್ತೆ. ಪರ್ಮಿಷನ್ ಎಲ್ಲದಕ್ಕೂ ಕೂಡ ನೀವು ಅಲೋನ ಕೊಟ್ಟರೆ ಅಂದ್ರೆ ಅಪ್ಲಿಕೇಶನ್ ಮೇನ್ ಇಂಟರ್ಫೇಸ್ ಏನಿರುತ್ತೆ ಈ ರೀತಿ ನಿಮಗೆ ಶೋ ಆಗುತ್ತೆ. ಲೆಫ್ಟ್ ಸೈಡ್ ಟಾಪ್ ಅಲ್ಲಿ ನಿಮಗೆ ಪ್ರೊಫೈಲ್ ಆಪ್ಷನ್ ಇರುತ್ತೆ, ನೋಡ್ತಿರ್ಬೋದು. ಈ ಒಂದು ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಎಲ್ಲಾದ್ರೂ ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಸ್ವೈಪ್ ಮಾಡ್ಬೇಕಾಗುತ್ತೆ. ಸ್ವೈಪ್ ಮಾಡಿದ್ರಿ ಅಂದ್ರೆ UPI ಬ್ಯಾಂಕ್ ಅಕೌಂಟ್ಸ್ ಅಂತ ಒಂದು ನಿಮಗೆ ಆಪ್ಷನ್ ಸಿಗುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಟ್ಯಾಪ್ ಮಾಡ್ಬೇಕಾಗುತ್ತೆ. ಟ್ಯಾಪ್ ಮಾಡಿದ ನಂತರ ಕೆಳಗಡೆ ನಿಮಗೆ ಆಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಆಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಆಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಯಾವ್ದಿರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಸ್ಕ್ರಾಲ್ ಮಾಡ್ಕೊಂಡಾದ್ರೂ ನೋಡಿ, ಅಥವಾ ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತ ಇರುತ್ತೆ ನೋಡಿ, ಇಲ್ಲಿ ಸರ್ಚ್ ಮಾಡ್ಕೊಂಡಾದ್ರೂ ನೋಡಿ. ನಮ್ಮ ಒಂದು ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಇರೋದ್ರಿಂದ ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಂತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಸಿಮ್ ಒನ್ ಸಿಮ್ ಟು ಅಂತ ಕೇಳುತ್ತೆ. ಬ್ಯಾಂಕ್ ಲಿಂಕ್ ಆಗಿರೋದು ಸಿಮ್ ಒನ್ ಆದ್ರೆ ಸಿಮ್ ಒನ್ ಸೆಲೆಕ್ಟ್ ಮಾಡಿ, ಸಿಮ್ ಟು ಆದ್ರೆ ಸಿಮ್ ಟು ಸೆಲೆಕ್ಟ್ ಮಾಡಿ. ಇನ್ನು ನೆಕ್ಸ್ಟ್ ಸೆಟ್ UPI ಪಿನ್ ಅಂತ ಕೆಳಗಡೆ ಆಪ್ಷನ್ ಕೇಳುತ್ತೆ ನಿಮಗೆ. ಈ ಒಂದು ಸೆಟ್ UPI ಪಿನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಆಧಾರ್ ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ಬೇಕಾ ಅಥವಾ ಡೆಬಿಟ್ ಕಾರ್ಡ್ ಅಂದ್ರೆ ATM ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ಬೇಕಾ ಅಂತ ನಿಮ್ಗೆ ಎರಡು ಆಪ್ಷನ್ ತೋರಿಸುತ್ತೆ. ನಾವಿಲ್ಲಿ ವಿಡಿಯೋ ಮಾಡ್ತಿರೋದು ಮತ್ತೆ ನೀವು ವಿಡಿಯೋ ನೋಡ್ತಿರೋದು ಬಂದು ಆಧಾರ್ ಕಾರ್ಡ್ ಮುಖಾಂತರ. ಸೊ ನಾನು ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂತಾ ಇದ್ದೀನಿ. ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಧಾರ್ ಕಾರ್ಡ್ ತಗೊಳ್ಳಿ. ಆಧಾರ್ ಕಾರ್ಡ್ ನಲ್ಲಿರುವಂತ ಸ್ಟಾರ್ಟಿಂಗ್ ನಂಬರ್ ಏನಿರುತ್ತೋ 6 ಡಿಜಿಟ್, ಆ 6 ಡಿಜಿಟ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ನೋಡ್ತಿರ್ಬೋದು, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಲವೊಂದಿಷ್ಟು ಪರ್ಮಿಷನ್ಸ್ ಗಳನ್ನ ಕೇಳುತ್ತೆ ನೀವು ಮೆಸೇಜ್ ಸೆಂಡ್ ಆಗೋದಕ್ಕೆ. ಸೊ ಇದಕ್ಕೆ ನೀವು ಅಲೋನ ಕೊಡಬೇಕಾಗುತ್ತೆ. ಅಲೋನ ಕೊಟ್ಟಿದ ನಂತರ ನೆಕ್ಸ್ಟ್ ಇಲ್ಲಿ ಆಧಾರ್ ಕಾರ್ಡ್ ಮುಖಾಂತರ OTP ಬರ್ತದೆ, ಆಟೋಮೆಟಿಕ್ ತಗೊಳುತ್ತೆ. ನೆಕ್ಸ್ಟ್ ಬ್ಯಾಂಕಿನ ಕಡೆಯಿಂದ OTP ಬರುತ್ತೆ, ಅದು ಕೂಡ ಆಟೋಮೆಟಿಕ್ ತಗೊಳುತ್ತೆ. ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಲವೊಂದು ಬ್ಯಾಂಕ್ಗಳು ATM ಕಾರ್ಡ್ ಪಿನ್ ಅನ್ನ ಕೇಳುತ್ತೆ, ಎಲ್ಲಾ ಬ್ಯಾಂಕ್ಗಳು ಕೂಡ ಕೇಳೋದಿಲ್ಲ, ಕೆಲವೊಂದು ಬ್ಯಾಂಕ್ ಕೇಳುತ್ತೆ. ಈ ಒಂದು HDFC ಮತ್ತೆ ಕರ್ನಾಟಕ ಬ್ಯಾಂಕ್. ಸೊ ನೀವೇನ್ ಮಾಡ್ಬೇಕಾಗುತ್ತೆ, ATM ಕಾರ್ಡ್ ಪಿನ್ ಅನ್ನ ಎಂಟರ್ ಮಾಡಿ, ಕೇಳ್ದೇನೆ ಕೂಡ ಇರ್ಬೋದು, ಓಕೆನಾ. ಇನ್ನು ನೆಕ್ಸ್ಟ್ ಸೆಟ್ 4 ಡಿಜಿಟ್ UPI ಪಿನ್ ಅಂತ ಕೇಳುತ್ತೆ. ಕೆಲವು ಬ್ಯಾಂಕ್ಗಳು ಸೆಟ್ 6 ಡಿಜಿಟ್ UPI ಪಿನ್ ಅಂತ ಕೇಳುತ್ತೆ. ಅಂದ್ರೆ ಇದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅಷ್ಟೇನೆ. ನಮ್ಮ ಮೊಬೈಲ್ಗೆ ಪಾಸ್ವರ್ಡ್ ಯಾವ ರೀತಿ ಕೊಟ್ಕೊಂಡಿರ್ತೀರೋ, ಯಾರಾದ್ರೂ ನಮ್ಮ ಮೊಬೈಲ್ ನ ತಗೊಂಡು ಪಾಸ್ವರ್ಡ್ ನ ಲಾಕ್ ನ ಓಪನ್ ಮಾಡ್ಬಿಟ್ಟು ನಮ್ಮ ಇರುವಂತ ಫೋಟೋಸ್, ವಿಡಿಯೋಸ್ ಮತ್ತೆ ಫೋನ್ ಪೇ ಎಲ್ಲಾನು ಕೂಡ ಓಪನ್ ಮಾಡ್ಕೊಂಡ್ಬಿಡ್ಬೋದಲ್ಲ, ಪ್ರೈವೇಸಿ ಇರೋದು ಏನೇನಿದೆಯೋ ಎಲ್ಲಾನು ನೋಡ್ಬೋದು ಮೊಬೈಲ್ ನಲ್ಲಿ. ಅದಕ್ಕೋಸ್ಕರ ಈ ಫೋನ್ ಪೇ ನಲ್ಲಿ ನಾವು ಯಾರಿಗಾದ್ರೂ ಅಮೌಂಟ್ ಕಳಿಸ್ಬೇಕು ಅಂದ್ರೆ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಬೇಕು ಅಂದ್ರೆ ಇಲ್ಲಿ ನಾವ್ ಏನ್ ಕ್ರಿಯೇಟ್ ಮಾಡ್ತೀವೋ ಪಿನ್, ಆ ಪಿನ್ ಎಂಟರ್ ಮಾಡಿದ್ರೆ ಮಾತ್ರ ಅಲ್ಲಿ ಫೋನ್ ಪೇ ನಲ್ಲಿ ಯಾರಿಗಾದ್ರೂ ಅಮೌಂಟ್ ನ ಕಳ್ಸೋದಕ್ಕಾಗೋದು ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕಾಗೋದು. ಸೊ ನಿಮ್ಗೆ ನೆನಪಲ್ಲಿ ಇರುತ್ತೆ ನೋಡಿ, ಆ 4 ನಂಬರ್ ಅನ್ನ ನೀವೇನ್ ಮಾಡ್ಬೇಕಾಗುತ್ತೆ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ ನಂತರ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕನ್ಫರ್ಮೇಶನ್ಗೆ ಸೇಮ್ ಇವಾಗ ನೀವು ಏನ್ ಎಂಟರ್ ಮಾಡಿದ್ರು ಅದೇ ಒಂದು ನಂಬರ್ ಅನ್ನ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಎಂಟರ್ ಮಾಡ್ಬೇಕಾಗುತ್ತೆ. ನೋಡ್ತಿರ್ಬೋದು, ಎಂಟರ್ ಮಾಡ್ಬಿಟ್ಟು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದ್ರೆ ಇಲ್ಲಿ ನಮ್ಗೆ ಏನಾಗುತ್ತೆ, UPI ಪಿನ್ ಕ್ರಿಯೇಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಆಕ್ಟಿವೇಟ್ ಆಗ್ಬೇಕಂದ್ರೆ ನೋಡ್ತಿರ್ಬೋದು, ಪ್ರೈಮರಿ ಅಕೌಂಟ್ಗೆ ಒಂದು ಕರ್ನಾಟಕ ಬ್ಯಾಂಕ್ ಆಡ್ ಆಗಿರುತ್ತೆ. ಇಲ್ಲಿ 2 ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಬ್ಯಾಂಕ್ ಅಕೌಂಟ್ ಆಕ್ಟಿವೇಟ್ ಆಗ್ಬೇಕು ಅಂದ್ರೆ ಯಾರಿಗಾದ್ರೂ ₹1 ಸೆಂಡ್ ಮಾಡ್ಬೇಕಾಗುತ್ತೆ. ಸೊ ಸರ್ಚ್ ಎನಿ ಮೊಬೈಲ್ ನಂಬರ್ ಅಂತ ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಯಾರಿಗಾದ್ರೂ ₹1 ಕಳಿಸ್ಬೇಕು. ನೀವು ಕಾಂಟ್ಯಾಕ್ಟ್ ಅಲ್ಲಿರೋ ನೇಮ್ ಆದ್ರೂ ಸರ್ಚ್ ಮಾಡಿ, ಅಥವಾ ಅವ್ರ ನಂಬರ್ ಎಂಟರ್ ಮಾಡಿದ್ರೆ ಬ್ಯಾಂಕ್ ಅಲ್ಲಿ ಒರಿಜಿನಲ್ ನೇಮ್ ಏನಿರುತ್ತೋ ಅದನ್ನೇ ತೋರಿಸುತ್ತೆ, ಓಕೆ.
ಸೊ ನಾನು ಇಲ್ಲಿ ನೇಮನ್ನು ಸರ್ಚ್ ಮಾಡ್ತಾ ಇದ್ದೀನಿ. ನೇಮನ್ನು ಸರ್ಚ್ ಮಾಡಿದ ನಂತರ ನೋಡ್ತಿರ್ಬೋದು, ಇಲ್ಲಿ ಫಸ್ಟ್ ಅಲ್ಲಿ ಬಂದಿದ್ದ ಚಾರ್ಟನ್ನು ಸೆಲೆಕ್ಟ್ ಮಾಡಿದ್ದೀನಿ. ಚಾರ್ಟನ್ನು ಸೆಲೆಕ್ಟ್ ಮಾಡಿದ ನಂತರ ಎಂಟರ್ ಅಮೌಂಟ್ ಆರ್ ಚಾರ್ಟ್ ಅಂತ ಕೇಳುತ್ತೆ. ಸೊ ಇಲ್ಲಿ ನೀವು ಟ್ಯಾಪ್ ಮಾಡಿಕೊಂಡು ₹1 ಒಂದು ಟ್ರಾನ್ಸಾಕ್ಷನ್ ಆಗಬೇಕಾಗುತ್ತೆ. ಒಂದು ಅಕೌಂಟ್ ಆಕ್ಟಿವೇಟ್ ಆಗಬೇಕಂದ್ರೆ ₹1 ಕಳಿಸೋದಕ್ಕೂ ಇದೇ ಪ್ರೊಸೀಜರ್, 1,000, 50,000, ಲಕ್ಷ ಕಳಿಸೋದಕ್ಕೂ ಇದೇ ಪ್ರೊಸೀಜರ್. ಸೊ ₹1 ಸೆಲೆಕ್ಟ್ ಮಾಡಿ ಪೇ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ 4 ಡಿಜಿಟ್ UPI ಪಿನ್ ಅನ್ನ ಕೇಳುತ್ತೆ. ನಾವು ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಅಲ್ವಾ, ಯಾರಿಗಾದ್ರೂ ಅಮೌಂಟ್ ಕಳಿಸುವಾಗ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕಾದ್ರೆ ಈ ಪಿನ್ ಯೂಸ್ ಆಗುತ್ತೆ ಅಂತ, ಅದನ್ನ ಇಲ್ಲಿ ಎಂಟರ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಅಮೌಂಟ್ ಸೆಂಡ್ ಆಗಿರುತ್ತೆ ಮತ್ತೆ ಅಕೌಂಟ್ ಕೂಡ ಆಕ್ಟಿವೇಟ್ ಆಗಿರುತ್ತೆ. ಈ ರೀತಿ ನೀವೇನ್ ಮಾಡ್ಬೋದು ಅಂತಂದ್ರೆ ಫೋನ್ ಪೇ ಅಕೌಂಟ್ ಅನ್ನ ಆಧಾರ್ ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ಕೊಬಹುದು. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಶನ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.